ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ನಮ್ಮ ಸ್ಕ್ರೀನ್ ಮೇಲೆ ಒಂದು ಕಡೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಿದ್ದಾರೆ. ಒಂದು ಕಡೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, ಬಾಲಿವುಡ್ ಕಾ ಬಿಗ್ ಬಿ ಅಮಿತಾಬ್ ಬಚ್ಚನ್, ತೆಲುಗು ನಟ ಸೂಪರ್ ಸ್ಟಾರ್ ಚಿರಂಜೀವಿ ಅವರು, ಜೊತೆಗೆ ಬಾಲಿವುಡ್ ನಟ ಆಗಿರುವಂಥ ಅನುಪಮ್ ಖೇರ್ ಅವರು, ಜಾಕಿ ಶ್ರಾಫ್ ಅವ್ರ ನಟ ರಾಮ್ ಚರಣ್ ತೇಜ ಎಲ್ಲರೂ ಕೂಡ ಅಯೋಧ್ಯೆಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯಲ್ಲಿ ಅವರೆಲ್ಲರೂ ಕೂಡ ಪಾಲ್ಗೊಳ್ತಾರೆ. ಎಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹನುಮಾನ್ ಗಡಿ ಹತ್ರ ಆಗಮಿಸ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ರಾಮ ಮಂದಿರಕ್ಕೆ ತೆರಳುವಂಥ ಸಂದರ್ಭದಲ್ಲಿ, ಅಂದರೆ ರಾಮನ ದರ್ಶನ ಮಾಡೋದಕ್ಕಿಂತ ಮುಂಚೆ ಹಾಗಾಗಿ ಹನುಮನ ಗಡಿಗೆ ಬಂದು, ಅಂದರೆ ಹನುಮನ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಹನುಮನ ದರ್ಶನವನ್ನು ಪಡೆದುಕೊಂಡು ಬಳಿಕ ಅವರು ನೇರವಾಗಿ ರಾಮ ಮಂದಿರತ್ತ ಹೆಜ್ಜೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಇವತ್ತು ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಸಂಭ್ರಮಾಚರಣೆ ಹೇಗೆ ಅಲ್ಲಿ ಕಂಡು ಬರ್ತಾ ಇದೆ ಅನ್ನೋದನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಇದು ಲೈವ್ ದೃಶ್ಯಾವಳಿ. ಈಗ ಸದ್ಯಕ್ಕೆ ಎಲ್ಲರೂ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸಂದರ್ಭ ಬಂದೊದಗಿದೆ. ಈಗ ವಿಧಿವಿಧಾನಗಳು ಆರಂಭಗೊಂಡಿದೆ ಆಲ್ರೆಡಿ ಬೆಳಗ್ಗೆ 6:30ಇಂದ. ಯಾವ ರೀತಿಯಾದಂಥ ವಿಧಿವಿಧಾನಗಳು ಆರಂಭಗೊಂಡಿರುತ್ತೆ, ಏನೆಲ್ಲ ನಡೀತಾ ಇರುತ್ತೆ ಈಗ ಪೂಜಾ ಪುನಸ್ಕಾರಗಳು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ತುಂಬ ದಿನಗಳಿಂದ ನಡೀತಾ ಇದೆ. ಆದರೆ ವಿದ್ಯುಕ್ತವಾಗಿ 3 ದಿವಸಗಳಿಂದ ಇದು 4ನೇ ದಿನ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಹೊರಗಡೆ ಬಾಕ್ಯವಾಗಿ ಶ್ರೀರಾಮನ ಅನುಯಾಯಿಗಳು ತುಂಬ ಶ್ರದ್ಧಾಭಕ್ತಿಯಿಂದ ರಾಮ ತಾರಕನ ಮಂತ್ರವನ್ನು ಹೇಳ್ಕೊಂಡು ಮೈ ಮರೆತು ಅವರು ಅದರಲ್ಲೇ ತಲ್ಲೀನರಾಗಿ ಹೋಗ್ಬಿಟ್ಟಿದ್ದಾರೆ. ಅದು ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆಯ ಪ್ರಕ್ರಿಯೆಗಳು ಶಾಸ್ತ್ರೋಕ್ತವಾದ ರೀತಿಯಲ್ಲಿ, ಆಗಮೋಕ್ತವಾದ ರೀತಿಯಲ್ಲಿ, ವೈಷ್ಣವಾಗಮದ ರೀತಿಯಲ್ಲಿ ನಡೀತಾ ಇದೆ. ಅಲ್ಲಿ 6 ವಿಭಾಗದ ಆಗಮಗಳು ಬರ್ತವೆ. ಶೈವ, ವೀರಶೈವ, ಆಮೇಲೆ ಪಾಂಚರಾತ್ರ ಇತ್ಯಾದಿ. ಈ ಆಗಮಗಳ ಪ್ರಕಾರವಾಗಿ ಅಲ್ಲಿ ಆಗಬೇಕು. ದೇವಸ್ಥಾನದ ಎಲ್ಲವೂ ಕೂಡ ತಂತ್ರಗಳ ಮುಖಾಂತರ ಅದಾಗ್ತಾ ಇರುತ್ತೆ. ಅದರೊಳಗೆ ಈಗಲೇ ಜಲಾದಿವಾಸ, ಧಾನ್ಯಾದಿವಾಸ ಇತ್ಯಾದಿಗಳಾಗಿದ್ದಾವೆ. ಆಮೇಲೆ ಅಂಗನ್ಯಾಸ, ಕರನ್ಯಾಸ ಆಗಲೇ ಹೇಳಿರು, ನಿಮ್ಮಲ್ಲಿ ತೋರಿಸಿರು ಷೋಡಶೋಪಚಾರ ಪೂಜೆ ಅಂತ ತೋರಿಸಿರು ಹೇಳಿರು ನಿಮ್ಮ ಇವರು. 16 ಉಪಚಾರಗಳು, ಪಾದ್ಯ, ಅರ್ಘ್ಯ, ಆಚಮನ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಅಭಿಷೇಕಗಳು ಆದಮೇಲೆ ಅದಕ್ಕೆ ಗಂಧ, ಅಕ್ಷತೆ, ಹೂವು, ಕುಂಕುಮ, ಅರಿಶಿನ, ಪತ್ರೆ, ಧೂಪ, ದೀಪ, ನೈವೇದ್ಯ ಇವೆಲ್ಲವೂ 16 ಉಪಚಾರಗಳು. ಷೋಡಶ ಉಪಚಾರಗಳಿಂದ ಒಂದೊಂದು ಸಂಸ್ಕಾರವೂ ಆದಾಗಲೂ ಕೂಡ ಮತ್ತೆ ಷೋಡಶೋಪಚಾರವನ್ನು ಮಾಡ್ತಾ ಇರ್ತೀವಿ. ಒಂದೊಂದು ಉಪಚಾರ, ಒಂದೊಂದು ಸಂಸ್ಕಾರ ಆದಾಗಲೂ ಅಂಗನ್ಯಾಸ ಮುಗ್ದ ಮೇಲೆ, ಇದು ಪ್ರಾಣ ಪ್ರತಿಷ್ಠಾಪನೆ ಮುಗ್ದ ಮೇಲೂ ಅದಾಗುತ್ತೆ, ಆಗ್ತಲೇ ಇರುತ್ತೆ. ಅದು ಆಗಾಗ್ಗೆ ಪೂಜೆಗಳು, ಅದು ಷೋಡಶೋಪಚಾರ. ಇಂಥ ಒಂದು ಸಂಭ್ರಮದಲ್ಲಿ ಈಗ ನಾವೇನು ಮಾಡ್ತಾಯಿದ್ವು, ಅಂಗನ್ಯಾಸ ಮಾಡಿದ್ವು ಮತ್ತು ದೇಹನ್ಯಾಸವನ್ನು ಮಾಡಬೇಕಾಗಿದೆ. ಈ ಹೃದಯಾದಿನ್ಯಾಸಗಳನ್ನು ಮಾಡಬೇಕಾಗತ್ತೆ, ಹೃದಯ ಇತ್ಯಾದಿ. ಇಲ್ಲಿ ಹೃದಯದ ಭಾಗದಲ್ಲಿ ಇಲ್ಲಿ ಕೈಯನ್ನು ಹಿಂಗಿಡ್ಕೊಂಡು ಹೃದಯಾಯ ನಮಃ ಆಗಲೇ ಹೇಳಿದ್ದ ಮಂತ್ರವನ್ನೇ ಮತ್ತೆ ಹೇಳಬೇಕು. ಶಿರಸೆ ಸ್ವಾಹ, ಶಿಖಾ ಏವಶಟೋ, ಕೌಚಾಯಗುಂ, ನೇತ್ರತ್ರಯ ಯುವಶಟೋ, ಅಸ್ತ್ರಾಯಪಟೋ ಎಂಬುದಾಗಿ ಆಮೇಲೆ ಈ ರೀತಿ ಚಿಟಿಕೆಗಳನ್ನು ಒಡೆಯಬೇಕು ಅವರು ಆಚಾರ್ಯರಾದರು. ಅಲ್ಲ, ಅದು ಏನು ಹೊಡಿತಾರೆ ಅಂತ ಗೊತ್ತಾಗಿಲ್ಲ ಗುರುಗಳ. ಚಿಟಿಕೆ ಹೊಡಿತಾರೆ, ನಾವು ಕೂಡ ಗಮನಿಸಿದ್ವಿ, ಆದರೆ ಏನು ಹೊಡಿತಾರೆ ಅನ್ನೋದು ಗೊತ್ತಿಲ್ಲ. ಅದು ಒಂದು ದಿಗ್ಬಂಧನಗಳನ್ನು ಹೃದಯದ, ಅದು ಮಂತ್ರಗಳಿಗೆ ಸಂಬಂಧಪಟ್ಟಿದ್ದಾಗ ಆಗಿದೆ. ಅದು ತುಂಬ ಅದು ತೆಗೆದುಕೊಂಡು ಹೋಗುತ್ತೆ. ಅದಕ್ಕಿಂತ
ಎಕ್ಸಾಕ್ಟ್ಲಿ ಹನುಮಾನ್ ಗಡಿಯ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ನಿಜಕ್ಕೂ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಒಳಗಡೆ ಬರೋದಕ್ಕೆ. ಮೋಸ್ಟ್ಲಿ ರಾಮನ ಆದ್ಯಂತ ಅನ್ಸುತ್ತೆ. ರಿಪಬ್ಲಿಕ್ ಕನ್ನಡ ಸದ್ಯ ಹನುಮಾನ್ ಗಡಿಯ ಮುಖ್ಯ ದ್ವಾರದಲ್ಲಿ ನಿಂತಿದ್ದೀವಿ. ಪಾಸ್ ಇದ್ರೆ ಮಾತ್ರ ಆಹ್ವಾನಿತರಿಗೆ ಮಾತ್ರ ಇವತ್ತು ಅವಕಾಶವನ್ನ ನೀಡಲಾಗ್ತಾ ಇದೆ. ಬೆಳಿಗ್ಗೆ 7 ಗಂಟೆ ತನಕ ಹನುಮಾನ್ ಗಡಿಯ ಮುಂಭಾಗದಲ್ಲಿ ಜನಜಾತ್ರೆ ಕಾಣಿಸ್ತಾ ಇತ್ತು. ರಾಮನ ಭಕ್ತರು ಕುಣಿದು ಕುಪ್ಪಳಿಸ್ತಾ ಇದ್ರು, ಸಂಭ್ರಮಿಸ್ತಾ ಇದ್ರು. ಈ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋ ನಿಟ್ಟಿನಲ್ಲಿ ಬಹಳ ಕಾತರರಾಗಿದ್ರು. ಕಾರಣ ಐತಿಹಾಸಿಕ ದಿನ, ಸನಾತನ ಧರ್ಮದ ಗೆಲುವು ಅಂತ ಅನೇಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಕೆಲವು ಕ್ಷಣಗಳಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೆಲವೇ ಕ್ಷಣಗಳಲ್ಲಿ ಆಗೋದ್ರಿಂದ ಯಾವ ರೀತಿಯ ಭದ್ರತೆಯನ್ನು ಒದಗಿಸಲಾಗಿದೆ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಳಗ್ಗೆ 7 ಗಂಟೆ ತನಕ ಹನುಮಾನ್ ಗಡಿಯಲ್ಲಿ ಜನಜಾತ್ರೆ ಇತ್ತು. ಈಗ ನೋಡಿ ರಸ್ತೆ ಕಂಪ್ಲೀಟ್ ಆಗಿ ಖಾಲಿ ಇದೆ. ಎಲ್ಲೆಡೆ ಕಾಕಿ ಸರ್ಪಗಾವಲು ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಮನ ಆಶೀರ್ವಾದದಿಂದ ಮೋಸ್ಟ್ಲಿ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡಿಗರಿಗೋಸ್ಕರ ಸುದ್ದಿಗಳನ್ನ ತಲುಪಿಸಬೇಕು. ಗಣ್ಯರು ಯಾರೇ ಬಂದ್ರು ಎಕ್ಸ್ಕ್ಲೂಸಿವ್ ಆಗಿ ಅವ್ರನ್ನ ಮಾತನಾಡಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇವನ್ ಮಾಧ್ಯಮ ಮಿತ್ರರಿಗೂ ಕೂಡ ಕೆಲವೊಂದಷ್ಟು ಜನಕ್ಕೆ ಇಲ್ಲಿ ಅಲೋ ಮಾಡಲಾಗಿಲ್ಲ. ರಸ್ತೆಯಲ್ಲೇ ನಿಂತ್ಕೊಂಡು ವರದಿಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಕಾರಣ ಅಷ್ಟು ಹೈ ಅಲರ್ಟ್ ಮಾಡಲಾಗಿರೋದು. ಅಯೋಧ್ಯೆಯಾದ್ಯಂತ ಸಾಧು ಸಂತರ ಆಗಮನ ಆಗ್ತಾ ಇದೆ, ಗಣ್ಯರ ಆಗಮನ ಆಗ್ತಾ ಇದೆ. ಎಲ್ಲರನ್ನ ಕೂಡ ಮಾತನಾಡಿಸುವ ಪ್ರಯತ್ನ ಕೂಡ ಆಗುತ್ತೆ. ಅದರ ಜೊತೆಗೆ ಹನುಮಾನ್ ಗಡಿಗೆ ಯಾರೇ ಅಯೋಧ್ಯೆಗೆ ಬಂದರೂ ಕೂಡ ಗಣ್ಯರು ನೇರವಾಗಿ ಬರೋದು ಹನುಮಾನ್ ಗಡಿಗೆ ಹನುಮಂತನ ದರ್ಶನ ಪಡೆದುಕೊಳ್ಳೋದಕ್ಕೆ. ಹಾಗಾಗಿ ಹನುಮಾನ್ ಗಡಿಯಲ್ಲೂ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ನೇರವಾಗಿ ಯಾರೇ ಬಂದರೂ ಕೂಡ ಇದೇ ರಸ್ತೆಯ ಮೂಲಕ ಅಂದ್ರೆ ಇದೇ ಮೆಟ್ಟಿಲುಗಳ ಮೂಲಕ ಮೇಲೆ ಹೋಗಿ ಹನುಮಂತನ ದರ್ಶನ ಪಡೆದುಕೊಂಡು ಅಯೋಧ್ಯೆಯ ಕ್ಷೇತ್ರ ಪಾಲಕನ ದರ್ಶನ ಪಡೆದುಕೊಂಡೇ ವಾಪಸ್ ಆಗೋದು. ಹಾಗಾಗಿ ಯಾರೇ ಬಂದರೂ ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀವಿ. ಕಾರಣ ಸಂಭ್ರಮ ಯಾವ ರೀತಿ ಇದೆ. ಐತಿಹಾಸಿಕ ದಿನ, 500 ವರ್ಷಗಳ ಸಂಘರ್ಷ ಕಂಡಂತಹ ಭೂಮಿಯಲ್ಲಿ ಕೋಟ್ಯಾನುಕೋಟಿ ಹಿಂದೂಗಳ ಹೋರಾಟದ ಫಲವಾಗಿ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗಿದೆ. ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಮತ್ತೊಂದು ದೊಡ್ಡ ದೀಪಾವಳಿ ಹಬ್ಬದ ಆಚರಣೆಗೆ ಇಡೀ ದೇಶವೇ ಬಹಳ ಕಾತರದಿಂದ ಕಾಯ್ತಾ ಇರೋದ್ರಿಂದ ಸಹಜವಾಗಿ ದೊಡ್ಡ ಮಟ್ಟದ ಸಂಭ್ರಮ ರಾಮನೂರಿನಲ್ಲಿ ಮನೆ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸದ್ಯ ಭದ್ರತೆಯ ದೃಷ್ಟಿಯಿಂದ ನೋಡಿ ಇಲ್ಲಿ ಒಳಗಡೆ ಯಾರಿಗೂ ಕೂಡ ಪ್ರವೇಶ ಇಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ. ಸೊ ಇಲ್ಲೂ ಕೂಡ ಕಾಕಿ ಹೈ ಅಲರ್ಟ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 10:30 ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗತ್ತೆ ಅನ್ನೋ ಕಾರಣಕ್ಕೆ ಮತ್ತಷ್ಟು ಭದ್ರತೆಯನ್ನ ಹೆಚ್ಚು ಮಾಡಲಾಗ್ತಾ ಇದೆ. ಕ್ಷಣಕ್ಕೂ ಪೊಲೀಸರ ಭದ್ರತೆ ಹೆಚ್ಚಳ ಆಗ್ತಾ ಇರೋದನ್ನ ಅಯೋಧ್ಯೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೆಲ್ಲೂ NSG ಕಮಾಂಡೋಗಳ ಸಿಬ್ಬಂದಿ ಬೀಡು ಬಿಟ್ಟಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಸಾಧು ಸಂತರ ಆಗಮನ ಕೆಲವೊಂದಷ್ಟು ಕಡೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕರ್ನಾಟಕದಿಂದಲೂ ಕೂಡ ಮೈಸೂರು ಮಹಾರಾಜರು ಆಗಮಿಸಿದ್ರು. ಯದುವೀರ್ ಒಡೆಯರ್ ಅವರ ಆಗಮನ ಕೂಡ ಆಯಿತು. ಅವ್ರನ್ನ ಕೂಡ ಮಾತನಾಡಿಸುವ ಪ್ರಯತ್ನ ಮಾಡಿದ್ವಿ. ಕೆಲವೇ ಕ್ಷಣಗಳಲ್ಲಿ ಈಗ ನಮ್ಮ ಕರ್ನಾಟಕದಿಂದ ನೋಡಿದ್ರೆ ನಾವು ರಿಷಬ್ ಶೆಟ್ಟಿ ಅವರ ಆಗಮನ ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ. ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತನಾಡಿಸುವ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ಕಾರಣ ಎಷ್ಟು ಸಂಭ್ರಮ ಅಂದ್ರೆ ಕರ್ನಾಟಕಕ್ಕೂ ಅಯೋಧ್ಯೆಗೂ ಅವಿನಾಭಾವ ನಂಟಿರೋದ್ರಿಂದ ಸಹಜವಾಗಿ ಸಂಭ್ರಮ ದುಪ್ಪಟ್ಟಿದೆ. ನಮ್ಮ ಕರ್ನಾಟಕದ ಶಿಲ್ಪಿ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ಇವತ್ತು ವಿರಾಜಮಾನನಾಗ್ಲಿಕ್ಕಿದ್ದಾನೆ ಕೆಲವೇ ಕ್ಷಣಗಳಲ್ಲಿ. ಹಾಗಾಗಿ ಕರ್ನಾಟಕದವರು ಯಾರೇ ಬಂದರೂ ಕೂಡ ಅವರು ಭಾಗಿಯಾಗ್ತಿದ್ದಾರೆ, ಆ ಕ್ಷಣಗಳನ್ನ ಕಣ್ತುಂಬಿಕೊಳ್ತಿದ್ದಾರೆ. ಈ ಐತಿಹಾಸಿಕ ದಿನಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ ಅನ್ನೋದೇ ಮೋಸ್ಟ್ಲಿ ಪುಣ್ಯ ಅಂತ ಅನ್ಸುತ್ತೆ. ಹಾಗಾಗಿ ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಾಧು ಸಂತರ ಆಗಮನ ಆಗ್ತಾ ಇರೋದು. ಕಾಕಿ ಭದ್ರತೆಯ ಮಧ್ಯದಲ್ಲಿ ಎಲ್ಲರ ಆಗಮನ ಕೂಡ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ ಇದು ರಾಮನೂರಿನ ಸಂಭ್ರಮ. ಮೋಸ್ಟ್ಲಿ ಇನ್ನು ಸ್ವಲ್ಪ ಹೊತ್ತಿನ ತನಕ ನಮಗೆ ಇಲ್ಲಿ ರಾಮನ ಭಕ್ತರು ಕುಣಿದು ಕುಪ್ಪಳಿಸೋದು, ಹಾಡು, ಭಜನೆ ಇದ್ಯಾವುದು ಕೇಳೋದಕ್ಕೆ ಸಿಗಲ್ಲ. ಬದಲಾಗಿ ಗಣ್ಯರು ನೋಡೋದಕ್ಕೆ ಸಿಗ್ತಾರೆ. ಅವರು ಹನುಮಂತನ ದರ್ಶನ ಪಡೆಯೋದಕ್ಕೆ ಆಗಮಿಸ್ತಾರೆ. ಸೊ ಅವ್ರನ್ನ ಯಾರಾದ್ರೂ ಬಂದ್ರೆ ಮಾತನಾಡಿಸುವ ಪ್ರಯತ್ನ ಮಾಡ್ತೀವಿ. ಸಂಭ್ರಮದ ಕ್ಷಣಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಓವರ್ ಟು ಸ್ಟುಡಿಯೋ.